ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ದೇನಾದ್ರು ಆಯಿಲಿ ಸ್ಕಿನ್, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು. ಸೊ ಈ ಮೂರು ಸ್ಕಿನ್ ಟೈಪ್ ಅವ್ರಿಗೆ ತುಂಬಾನೇ ಸ್ಕಿನ್ ಪ್ರಾಬ್ಲಮ್ಸ್ ಗಳಿರುತ್ತೆ ಅಲ್ವಾ. ಲೈಕ್ ತುಂಬಾನೇ ಆಯಿಲಿನೆಸ್ ಇರುತ್ತೆ, ತುಂಬಾನೇ ಮೊಡವೆಗಳಾಗೋದಾಗಿರ್ಬೋದು, ಮತ್ತೆ ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು. ಹೀಗೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಈ ಮೂರು ಸ್ಕಿನ್ ಟೈಪ್ ಅವ್ರಿಗೆ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅದರಿಂದ ರಿಕವರ್ ಆಗ್ಬೇಕು, ಆಲ್ರೆಡಿ ಏನಾದ್ರು ಆಗಿತ್ತು ಅಥವಾ ಇನ್ ಫ್ಯೂಚರ್ ಅಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ, ಸೊ ನಾನಿವತ್ತೊಂದು ನಿಮ್ಗೆ ಕ್ರೀಮ್ ತೋರಿಸ್ತಾ ಇದ್ದೀನಿ. ಈ ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ನೆಸ್ ಆಗುತ್ತೆ, ತುಂಬಾನೇ ಬ್ರೈಟನ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ, ಓಕೆನಾ. ಸೊ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಮತ್ತೆ ಎಲ್ಲಿ ಸಿಗುತ್ತೆ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿಯಾಗಿ ನೋಡಬಹುದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆಯಿಲಿ ಅಂಡ್ ಆಕ್ನೆ ಪ್ರೋನ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಮಿನಿಮಲಿಸ್ಟ್ ವಿಟಮಿನ್ B5 10% ಮಾಯಶ್ಚರೈಸರ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್. ಸೊ ಇದೇ ಆ ಕ್ರೀಮ್. ಸೊ ಇದು ಮಾಯಶ್ಚರೈಸರ್ ಕ್ರೀಮ್ ಆಗಿರುತ್ತೆ ಅಂಡ್ ಮಿನಿಮಲಿಸ್ಟ್ ಬ್ರ್ಯಾಂಡ್ ಅವ್ರದ್ದು ವಿಟಮಿನ್ B5 10% ಮಾಯಶ್ಚರೈಸರ್. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದ್ರೆ ನಿಮ್ಗೆ ಸಾಕಷ್ಟು ಆಪ್ಷನ್ ಸಿಗಬಹುದು. ಬಟ್ ನಾನ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಈ ಒಂದು ಮಿನಿಮಲಿಸ್ಟ್ ವಿಟಮಿನ್ B5 10% ಮಾಯಶ್ಚರೈಸರ್, ಓಕೆನಾ. ಅಂಡ್ ಈ ಒಂದು ಮಾಯಶ್ಚರೈಸರ್ ಇದೆ ಅಲ್ವಾ, ಈ ಒಂದು ಕ್ರೀಮ್ ತುಂಬಾನೇ ಲೈಟ್ ವೇಟ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಆಯಿಲಿ ಫ್ರೀ ಇದೆ, ಓಕೆನಾ. ಸೊ ಕೆಲವೊಂದಷ್ಟು ಈಗ ಆಯಿಲಿ ಸ್ಕಿನ್ ಇರೋ ನೀವೇನಾದ್ರು ಒಂದು ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಒಂದ್ ರೀತಿ ಆಯಿಲಿನೆಸ್ ಅಂತ ಅನ್ಸತ್ತು, ಜಿಟ್ ತರ ಅಂತ ಅನ್ಸೋದು. ಸೊ ಆ ರೀತಿನಲ್ಲಿ ನಿಮ್ಗೆ ಫೀಲ್ ಆಗುತ್ತೆ, ಆಮೇಲೆ ಕ್ಲಾಗ್ಡ್ ಪೋರ್ಸ್ ಎಲ್ಲ ಆಗ್ಬಿಡತ್ತಲ್ವಾ. ಬಟ್ ಇದಿದೆಯಲ್ಲ ತುಂಬಾನೇ ಈ ಒಂದು ಕ್ರೀಮ್ ತುಂಬಾನೇ ಲೈಟ್ ವೇಟ್ ಆಗಿದೆ ಮತ್ತೆ ಆಯಿಲಿ ಫ್ರೀ ಇದೆ. ನೀವು ಅಪ್ಲೈ ಮಾಡಿದಾಗ ನೀವೇನು ಹಚ್ಚೇ ಇಲ್ಲ ಅನ್ನೋಷ್ಟು ಇನ್ಸ್ಟೆಂಟ್ ಆಗಿನೇ ಬೇಗನೆ ಅಬ್ಸರ್ವ್ ಆಗ್ಬಿಡುತ್ತೆ ನಿಮ್ಮ ಸ್ಕಿನ್ಗೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ತುಂಬಾನೇ ಹೈಯರ್ ಕಾನ್ಸಂಟ್ರೇಷನ್ ಆಫ್ ವಿಟಮಿನ್ B5 ಇದೆ, ಓಕೆನಾ. ಸೊ ಅವ್ರು ಮೆನ್ಷನ್ ಮಾಡಿದ್ದಾರೆ ವಿಟಮಿನ್ B5 ಅಂತ ಹೇಳಿ. ಈ ಒಂದು ವಿಟಮಿನ್ B5 ಮೇನ್ ಆಗಿ ಆಯಿಲಿ ಸ್ಕಿನ್, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು ಈ ಒಂದು ಇನ್ಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಕೊಟ್ಟಿರೋದ್ರಿಂದ ಸೊ ನೀವು ಅಪ್ಲೈ ಮಾಡಿದಾಗ ಡೀಪ್ ಆಗಿ ಸ್ಕಿನ್ ಲೇಯರ್ ಒಳಗಡೆ ಅಬ್ಸರ್ವ್ ಆಗುತ್ತೆ, ಓಕೆನಾ. ಅಂದ್ರೆ 3 ಲೇಯರ್ ಮೇನ್ ಇರುತ್ತೆ ಅಲ್ವಾ. ಸೊ ಅದ್ರ ಸಬ್ ಲೇಯರ್ಸ್ ಎಲ್ಲ ಏನಿರುತ್ತೆ ಫುಲ್ ಲೇಯರ್ ಒಳಗಡೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ನಿಮ್ಗೆ ಮಾಯಶ್ಚರೈಸರ್ ನ ಪ್ರೊವೈಡ್ ಮಾಡುತ್ತೆ, ಓಕೆನಾ. ತುಂಬಾ ಆಯಿಲಿನೆಸ್ ಏನಾದ್ರು ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ಸ್ಟಾಪ್ ಮಾಡಿ ತುಂಬಾನೇ ಹೈಡ್ರೇಟ್ ಆಗಿ ತುಂಬಾನೇ ಗ್ಲೋಯಿಂಗ್ ಆಗಿ ತುಂಬಾನೇ ಹೆಲ್ತಿ ಆಗಿ ಕಾಣೋ ಹಾಗೆ ಮಾಡುತ್ತೆ, ಅದು ಕೂಡ ಡೀಪ್ ಲೇಯರ್ ಇಂದ. ಸೊ ದಟ್ ಅವಾಗ ನಿಮ್ಗೆ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕೆಲವೊಂದಷ್ಟು ನಿಮ್ಗೆ ಒಂದು 2 ಲೇಯರ್ ಅಥವಾ 3 ಲೇಯರ್ ಮಾತ್ರ ಹೋಗುತ್ತೆ, ಬಟ್ ಸಬ್ ಲೇಯರ್ ಒಳಗಡೆ ಡೀಪ್ ಆಗಿ ಹೋಗೋದಿಲ್ಲ, ಅಥವಾ ಬರೀ 1 ಲೇಯರ್ ಹೋಗ್ಬೋದು. ಸೊ ಈ ರೀತಿನಲ್ಲೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದು ಹಾಗಲ್ಲ, ಇದ್ರಲ್ಲಿ ತುಂಬಾನೇ ಜಾಸ್ತಿ ಹೈಯರ್ ಕಾನ್ಸಂಟ್ರೇಷನ್ ಕೊಟ್ಟಿರೋದ್ರಿಂದ ತುಂಬಾನೇ ಡೀಪ್ ಲೇಯರ್ ಒಳಗಡೆ ಹೋಗುತ್ತೆ ಮತ್ತೆ ವಾಟರ್ ಲಾಸ್ ಆಗದಿರೋ ರೀತಿನಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ ಇನ್ ಫ್ಯೂಚರ್ ಅಲ್ಲಿ ಆಗದಿರೋ ರೀತಿನಲ್ಲಿ ಅಂತಾನೆ ಹೇಳ್ಬೋದು. ಸೊ ಅವಾಗ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಹೆಲ್ತಿ ಆಗಿ ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ, ಆಯಿಲಿನೆಸ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಕಿನ್ ಬ್ಯಾರಿಯರ್ ನ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ, ಫ್ಯೂಚರ್ ಅಲ್ಲಿ ಆಗದಿರೋ ರೀತಿನಲ್ಲೂ ಕೂಡ ಇದು ಪ್ರೊಟೆಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಆಗ್ಲೇ ಹೇಳಿದಾಗ ಏನಾದ್ರು ಡ್ಯಾಮೇಜಸ್ ಆಗಿತ್ತು ನಿಮ್ಮ ಸ್ಕಿನ್, ಲೈಕ್ ಆಕ್ನೆ ಆಗಿರ್ಬೋದು, ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಕ್ಲಾಗ್ಡ್ ಪೋರ್ಸ್ ಆಗಿರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಬ್ಯಾರಿಯರ್ ನಲ್ಲಿ ಅಂತ ಹೇಳಿದ್ರೆ ಬ್ಯಾರಿಯರ್ ನು ಕೂಡ ರಿಪೇರ್ ಮಾಡತ್ತಲ್ವಾ. ಸೊ ಅದ್ರ ಜೊತೆಗೆ ಈ ಎಲ್ಲಾ ಪ್ರಾಬ್ಲಮ್ ಕೂಡ ಇದು ಸಾಲ್ವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವು ಒನ್ ಟೈಮ್ ಇದನ್ನ ಅಪ್ಲೈ ಮಾಡ್ಕೊಂಡಾಗ 12 hours ವರೆಗೂ ಕೂಡ ನಿಮ್ಮ ಸ್ಕಿನ್ ಮಾಯ್ಶ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ನೀವು ರೀಅಪ್ಲೈ ಮಾಡೋ ನೀಡೇ ಇರೋದಿಲ್ಲ, ಓಕೆನಾ. ಮತ್ತೆ ಯಾವ್ದೇ ರೀತಿ ನಿಮ್ಗೆ ಇರಿಟೇಷನ್ ಆಗೋದಿಲ್ಲ. ನಿಮ್ಗೆ ಏನಾದ್ರು ಇರಿಟೇಷನ್ ಇತ್ತು, ಸೊ ಆಲ್ಮೋಸ್ಟ್ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇರಿಟೇಷನ್, ಒಂದ್ ರೀತಿ ಇಚ್ಚಿಂಗ್ ತರ ಅನ್ಸೋದು, ಸ್ವೆಲ್ಲಿಂಗ್ ಆಗುವಂತದ್ದು, ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಈಗ ಕೆಲವರು ಕಡ್ಕೊಂತಾ ಏನೋ ಕೆರ್ಕೊಂತಾ ಇರ್ತಾರೆ, ಸೊ ಆ ಒಂದು ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕ್ಲಾಗ್ಡ್ ಪೋರ್ಸ್ ನ ಅನ್ಕ್ಲಾಗ್ಡ್ ಮಾಡುತ್ತೆ, ಓಕೆನಾ. ಸೊ ಅವಾಗ ಏನಾಗುತ್ತೆ ಆಕ್ಸಿಜನ್ ಲೆವೆಲ್ ನೀಟ್ ಆಗಿ ಸ್ಕಿನ್ ಒಳಗಡೆ ಸಪ್ಲೈ ಆಗುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸುತ್ತೆ. ಯಾವ್ದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಗಳು ಬರ್ದಿರೋ ರೀತಿನಲ್ಲಿ ಇದೊಂದು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಫಸ್ಟ್ ಬಂದು ನಿಮಗೆ
ನಿಮಗೆ ಗೊತ್ತಾ ಇದೆ ವಿಟಮಿನ್ B5 ಇದೆ ಅಂತ ಹೇಳಿ. ಸೊ ಇದನ್ನ ಪ್ಯಾಂಥಲೋನ್ ಅಂತಾನು ಕೂಡ ಕರೀತಾರೆ. 10% ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ಬಯೋಸ್ಯಾಕರೈಡ್ ಗಮ್ ಅಂತ ಹೇಳಿ. ಸೊ ಇನ್ನೊಂದು ಇಂಗ್ರೀಡಿಯಂಟ್, ಸ್ಪೆಷಲ್ ಇಂಗ್ರೀಡಿಯಂಟ್ ಈ ಒಂದು ಮಾಯಿಶ್ಚರೈಸರ್ ಅಲ್ಲಿ ಇದೆ. ಅಂಡ್ ಲಾಸ್ಟ್ ಬಂದು ಕಂಬೈನ್ಡ್ ಆಗಿ ಜಿಂಕ್, ಕಾಪರ್ ಮತ್ತೆ ಮೆಗ್ನೀಷಿಯಂ ಈ ಮೂರು ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಟೋಟಲ್ ಆಗಿ ಈ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಕ್ರೀಮ್ ಅಲ್ಲಿ ಇರೋದ್ರಿಂದ ನಾನು ಹೇಳಿರುವಂತ ಬೆನಿಫಿಟ್ಸ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಅಪ್ಲೈ ಮಾಡಿದಾಗ. ಅಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಮತ್ತೆ pH ವ್ಯಾಲ್ಯೂ ಕೂಡ ತುಂಬಾನೇ ಕಡಿಮೆ ಇದೆ, 5.5 ಇದೆ. ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಸ್ಕಿನ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಈ ಒಂದು ಕ್ರೀಮ್ ಅಥವಾ ಮಾಯಿಶ್ಚರೈಸರ್ ಇದಲ್ವಾ, ಸೊ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು, ಆಕ್ನೆ ಪ್ರೋನ್ ಸ್ಕಿನ್ ಇತ್ತು, ಮತ್ತೆ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ನಿಮ್ದೇನಾದ್ರು ನಾರ್ಮಲ್ ಸ್ಕಿನ್ ಇತ್ತು, ಡ್ರೈ ಸೆನ್ಸಿಟಿವ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಗೆ ಅಷ್ಟೊಂದು ಏನ್ ಬೆನಿಫಿಟ್ ಸಿಗೋದಿಲ್ಲ. ಮೇನ್ ಆಗಿ ಈ 3 ಸ್ಕಿನ್ ಟೈಪ್ಗೆ ಅಂತಾನೆ ಹೇಳಿ ಇದನ್ನ ಲಾಂಚ್ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ. ಅಂಡ್ ಪ್ರೈಸ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್. ನಾನು ಮೆನ್ಷನ್ ಕೂಡ ಮಾಡ್ಬಿಟ್ಟಿದ್ದೀನಿ. ಬರೀ 332 ರೂಪಾಯಿನಲ್ಲಿ 50 ಗ್ರಾಮ್ ಟ್ಯೂಬ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ತುಂಬಾ ಜಾಸ್ತಿ ಕ್ವಾಂಟಿಟಿ ಅಂತಾನೆ ಹೇಳ್ಬೋದು. ವರ್ತ್ ಇದೆ, ಆರಾಮಾಗಿ ನೀವು ಕೊಡ್ಬೋದು ಎವ್ರಿ ಡೇ ಯೂಸ್ ಮಾಡ್ಲಿಕ್ಕೆ. ಸೊ ಇದನ್ನ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು. ಯೂಸ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡು ಫೇಸ್ ಎಲ್ಲ ಕೂಡ ಡ್ರೈ ಆಗಿರ್ಬೇಕು. ಮಾರ್ನಿಂಗ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿದ ನಂತರ 1 ಫಿಂಗರ್ ಅಲ್ಲಿ ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಅಂಡ್ ನೈಟ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆದ್ಮೇಲೆ ಈ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಬಹುದು. ಇದ್ರ ಜೊತೆಗೆ ನೀವು ನೈಟ್ ಏನಾದ್ರು ಪಿಂಪಲ್ಸ್ ಏನಾದ್ರು ಇತ್ತು, ಸೊ ಏನಾರ ಒಂದು ಟ್ರೀಟ್ಮೆಂಟ್ ತಗೊಂತಿದ್ರಾ, ಕ್ರೀಮ್ ಅಥವಾ ಜೆಲ್ ಯೂಸ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ಮಾಯಿಶ್ಚರೈಸರ್ ನೀವು ಸ್ವಲ್ಪ ಥಿನ್ ಲೇಯರ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಪಿಂಪಲ್ಸ್ ಎಲ್ಲೆಲ್ಲಿದೆ ಸೊ ಅಲ್ಲಿ ನೀವು ಟ್ರೀಟ್ಮೆಂಟ್ ಇರುವಂತ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡಬಹುದು. ಓಕೆನಾ. ಅಂಡ್ ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಅದನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಈ ರೀತಿನಲ್ಲಿ ನೀವು ಎವ್ರಿ ಡೇ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಈ ಒಂದು ಮಾಯಿಶ್ಚರೈಸರ್ ನೀವು ಯೂಸ್ ಮಾಡಬಹುದು. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ವಾ. ಸೊ ಹಾಗಾಗಿ ಸೊ ಒಂದೊಳ್ಳೆ ಮಾಯಿಶ್ಚರೈಸರ್ ಸರ್ಚ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮಾಯಿಶ್ಚರೈಸರ್ ಯೂಸ್ ಮಾಡೋದು ಈ 3 ಸ್ಕಿನ್ ಟೈಪ್ ಅವರು ಅಂತ ಹೇಳಿದ್ರೆ ಸೊ ನೋಡಿ ತೋರಿಸಿದೀನಿ. ಇದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಅಂಡ್ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಓಕೆನಾ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.